ಅಯ್ಯೋ ಜ್ವರ ಬಂತು, ಗಂಟಲು ನೋವು ಬಂತು ಅಂತ ಮೆಡಿಕಲ್ ಸ್ಟೋರ್ಗೆ ಹೋಗಿ ನೇರವಾಗಿ ಈ ಜಿಫಿ 200 ಮಾತ್ರೆಯನ್ನ ತಗೊಳ್ತಾ ಇದ್ದೀರಾ? ಇದು ಎಷ್ಟೋ ಜನರ ಮನೆಯ ಫಸ್ಟ್ ಏಡ್ ಬಾಕ್ಸ್ ನಲ್ಲಿ ಖಂಡಿತ ಇರುತ್ತದೆ. ಆದ್ರೆ ಅರ್ಧಕ್ಕೆ ಈ ಮಾತ್ರೆ ನಿಲ್ಲಿಸಿದರೆ ನಿಮ್ಮ ದೇಹದೊಳಗೆ ಏನಾಗುತ್ತದೆ ಗೊತ್ತಾ? ಮುಂದಿನ ಬಾರಿ ನಿಮಗೆ ಯಾವ ಆಂಟಿಬಯೋಟಿಕ್ ಕೂಡ ಕೆಲಸ ಮಾಡದಿರಬಹುದು. ಹೌದು, ಇವತ್ತಿನ ವಿಡಿಯೋದಲ್ಲಿ ಜಿಫಿ 200 ಮಾತ್ರೆಯ ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಇಲ್ಲದಿದ್ದರೆ ನಿಮ್ಮ ಆರೋಗ್ಯಕ್ಕೆ ನೀವೇ ಹಾನಿ ಮಾಡಿಕೊಳ್ಳಬಹುದು. ಮೊದಲಿಗೆ ಜಿಫಿ 200 ಎಂಬುದು ಒಂದು ಕೇವಲ ಬ್ರ್ಯಾಂಡ್ ಹೆಸರು. ಇದನ್ನು FDC ಎಂಬ ಕಂಪನಿ ತಯಾರಿಸುತ್ತದೆ. ಇದರ ಅಸಲಿ ಶಕ್ತಿ ಅಡಗಿರುವುದು ಇದರ ಒಳಗಿರುವ ಸಿಫಿಕ್ಜಮ್ 200 mg ಎಂಬ ಔಷಧಿಯಲ್ಲಿ. ಇದೊಂದು ಪವರ್ಫುಲ್ ಆಂಟಿಬಯೋಟಿಕ್. ಇದರ ಬೆಲೆ ಸಾಮಾನ್ಯವಾಗಿ 10 ಮಾತ್ರೆಗಳಿಗೆ ಸುಮಾರು 104 ರಿಂದ 105 ರೂಪಾಯಿ ಇರುತ್ತದೆ. ಮೆಡಿಕಲ್ ಸ್ಟೋರ್ಗಳಲ್ಲಿ ವೈದ್ಯರ ಚೀಟಿ ಇಲ್ಲದೆ ಇದನ್ನು ಕೊಡುವಂತಿಲ್ಲ. ನೀವು ವೈರಲ್ ಫೀವರ್ ಇದ್ದಾಗ ಇದನ್ನು ತಿಂದರೆ ಒಂದು ಪೈಸೆಯಷ್ಟು ಉಪಯೋಗ ಇಲ್ಲ. ಏಕೆಂದರೆ ಇದೊಂದು ಕೇವಲ ಬ್ಯಾಕ್ಟೀರಿಯಾಗಳನ್ನು ಮಾತ್ರ ಕೊಲ್ಲುತ್ತದೆ, ವೈರಸ್ಗಳನ್ನೆಲ್ಲ. ವೈದ್ಯರು ಈ ಮಾತ್ರೆಯನ್ನು ಯಾವೆಲ್ಲ ಸಮಸ್ಯೆಗಳಿಗೆ ಬರೆದು ಕೊಡ್ತಾರೆ, ಪಾಯಿಂಟ್ ಬೈ ಪಾಯಿಂಟ್ ನೋಡೋಣ. ಮೊದಲನೆಯದು ಗಂಟಲು ಸೋಂಕು. ಗಂಟಲಿನಲ್ಲಿ ವಿಪರೀತ ನೋವು, ಉಗುಳು ನುಂಗಲು ಕಷ್ಟವಾಗುತ್ತಿದ್ದರೆ. ಎರಡನೆಯದು ಶ್ವಾಸಕೋಶದ ಸಮಸ್ಯೆ, ಕೆಮ್ಮು ಮತ್ತು ಎದೆಯಲ್ಲಿ ಕಫ ಕಟ್ಟಿಕೊಂಡಾಗ ಉಂಟಾಗುವ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗೆ. ಮೂರನೆಯದು ಮೂತ್ರನಾಳದ ಸೋಂಕು, ಮೂತ್ರ ವಿಸರ್ಜನೆ ಮಾಡುವಾಗ ಉರಿ ಅಥವಾ ನೋವು. ನಾಲ್ಕನೆಯದು ಟೈಫಾಯ್ಡ್ ಜ್ವರ, ಟೈಫಾಯ್ಡ್ಗೆ ಕಾರಣವಾಗುವ ಬ್ಯಾಕ್ಟೀರಿಯಾವನ್ನು ನಾಶ ಮಾಡಲು. ಐದನೆಯದು ಕಿವಿಯ ಸೋಂಕು, ಕಿವಿಯಲ್ಲಿ ಕೀವು ಅಥವಾ ವಿಪರೀತ ನೋವು ಇದ್ದಾಗ. ಇದೆಲ್ಲದರಲ್ಲೂ ಸಾಮಾನ್ಯವಾಗಿ ಒಂದು ಅಂಶವೆಂದರೆ ಅದು ಬ್ಯಾಕ್ಟೀರಿಯಾ. ಈ ಬ್ಯಾಕ್ಟೀರಿಯಾಗಳನ್ನು ಹುಟ್ಟುಗೂಡಿಸಲು ಸಿಫಿಕ್ಜಮ್ ಬ್ರಹ್ಮಾಸ್ತ್ರದಂತೆ ಕೆಲಸ ಮಾಡುತ್ತದೆ. ಹಾಗಾದರೆ ಈ ಮಾತ್ರೆ ಹೊಟ್ಟೆಯೊಳಗೆ ಹೋದ ಮೇಲೆ ಬ್ಯಾಕ್ಟೀರಿಯಾವನ್ನು ಸಾಯಿಸುವುದು ಹೇಗೆ? ಬ್ಯಾಕ್ಟೀರಿಯಾ ತನ್ನ ಸುತ್ತ ಒಂದು ಬಲವಾದ ಗೋಡೆಯನ್ನು ಕಟ್ಟಿಕೊಂಡು ನಿಮ್ಮ ದೇಹದಲ್ಲಿ ಕೂತಿರುತ್ತದೆ. ಆ ಗೋಡೆ ಇದ್ದರೆ ಮಾತ್ರ ಅದು ಬದುಕಲು ಸಾಧ್ಯ. ನೀವು ಜಿಫಿ 200 ತಿಂದ ತಕ್ಷಣ ಅದರಲ್ಲಿರುವ ಔಷಧಿಯು ನೇರವಾಗಿ ಹೋಗಿ ಆ ಬ್ಯಾಕ್ಟೀರಿಯಾದ ಗೋಡೆಯನ್ನು ಒಡೆದು ಹಾಕುತ್ತದೆ. ಗೋಡೆ ಒಡೆದ ತಕ್ಷಣ ಬ್ಯಾಕ್ಟೀರಿಯಾ ಸಾಯುತ್ತದೆ. ಈ ಪ್ರಕ್ರಿಯೆಯಿಂದ ನಿಮ್ಮ ಸೋಂಕು ಕೆಲವೇ ದಿನಗಳಲ್ಲಿ ಸಂಪೂರ್ಣವಾಗಿ ವಾಸಿಯಾಗುತ್ತದೆ. ಈಗ ಅತಿ ಮುಖ್ಯವಾದ ಭಾಗ, ಈ ಮಾತ್ರೆಯನ್ನು ತೆಗೆದುಕೊಳ್ಳುವಾಗ ನೀವು ಮಾಡಬಾರದ ತಪ್ಪುಗಳೇನು? ಮೊದಲನೆಯದು, ವೈದ್ಯರು ನೀವು 5 ದಿನಕ್ಕೆ ಮಾತ್ರೆ ಕೊಟ್ಟರೆ 2 ದಿನಕ್ಕೆ ಜ್ವರ ಹೋಯ್ತು ಅಂತ ನಿಲ್ಲಿಸಬಾರದು. ನಿಲ್ಲಿಸಿದರೆ ಉಳಿದ ಬ್ಯಾಕ್ಟೀರಿಯಾಗಳು ಈ ಔಷಧಿಗೆ ಹೊಂದಿಕೊಳ್ಳುತ್ತವೆ. ಮುಂದೆ ಈ ಮಾತ್ರೆ ನಿಮಗೆ ಕೆಲಸ ಮಾಡುವುದಿಲ್ಲ. ಎರಡನೆಯದು, ಕೆಲವರಲ್ಲಿ ಇದನ್ನು ತಿಂದಾಗ ಹೊಟ್ಟೆ ನೋವು, ಬೇದಿ ಅಥವಾ ವಾಕರಿಕೆ ಬರಬಹುದು. ಇದು ಸಾಮಾನ್ಯ. ಆದರೆ ವಿಪರೀತ ಅಲರ್ಜಿ, ಮೈಕೈ ಮೇಲೆ ಗುಳ್ಳೆಗಳು ಬಂದರೆ ತಕ್ಷಣ ವೈದ್ಯರನ್ನು ಭೇಟಿಯಾಗಿ. ಮೂರನೆಯದು, ಗ್ಯಾಸ್ಟ್ರಿಕ್ ಆಗದಿರಲು ಇದನ್ನು ಊಟದ ನಂತರವೇ ತೆಗೆದುಕೊಳ್ಳುವುದು ಉತ್ತಮ. ಯಾವುದೇ ಔಷಧಿ ತೆಗೆದುಕೊಳ್ಳುವ ಮುನ್ನ ವೈದ್ಯರನ್ನು ಕೇಳುವುದು ಕಡ್ಡಾಯ. ನಿಮಗೆ ಜಿಫಿ 200 ಬಗ್ಗೆ ಡೌಟ್ ಕ್ಲಿಯರ್ ಆಗಿದೆ ಎಂದು ಭಾವಿಸುತ್ತೇನೆ. ಇದೇ ರೀತಿ ಡೋಲೋ 650 ಮಾತ್ರೆಯ ಹಿಂದಿರುವ ಅಸಲಿ ಸತ್ಯದ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೇನೆ. ಚಾನಲ್ಗೆ ಭೇಟಿ ನೀಡಿ ಆ ವಿಡಿಯೋವನ್ನು ನೋಡಿ, ನಿಮಗೆ ಅರ್ಥವಾಗುತ್ತದೆ. ಫಾರ್ಮಸಿ ಮತ್ತು ಆರೋಗ್ಯದ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ಸಿಗೋಣ. ಬಾಯ್.